ಭಾರತ ರಾಷ್ಟ್ರಕ್ಕೆ ಒಂದು ಆಸ್ತಿಯಾಗಿರ್ತಕ್ಕಂಥ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವವನ್ನು ನಮ್ಮ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಆದಿನಾರಾಯಣರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ಇವತ್ತು ವ್ಯವಸ್ಥೆ ಮಾಡಿದವರಿಗೆ ನಾನು ಮೊದಲನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿ ವರ್ಷ ಕೂಡ ಯಾರು ಏನು ಬೇಕಾದ ಸಹಕಾರ ಎಲ್ರಿಗೂ ಕೊಡೋಣ, ಇದನ್ನು ಹೀಗೆ ಆಚರಣೆ ಮಾಡಬೇಕು ಅಂತೇಳಿ ಕೂಡ ನಾನು ಕಳಕಳಿಯಾಗಿ ಅವರು ಮನವಿ ಮಾಡ್ತಾ ಇದ್ದೀನಿ. ಇವತ್ತೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಎಲ್ಲಿ ಹೋಗ್ಲಿ ಕೂಡ ಮಾತಾಡುವಾಗ ಹೇಳ್ತೀನಿ, ಒಬ್ಬರಿಗೆ ಆಸ್ತಿ ಅಲ್ಲ, ಎಲ್ಲ ಸಮಾಜದವ್ರಿಗೂ ಇವರು ಆಸ್ತಿ, ಎಲ್ಲ ಸಮಾಜದವ್ರಿಗೂ ಸುಖ ಅನುಭವಿಸಿದ್ದಾರೆ. ಇವತ್ತು ಏನು ಶೋಷಣ ಒಂದು ವ್ಯಕ್ತಿಗಳಿಂದ ನರಳಾಡಿರತಕ್ಕಂಥ ಎಲ್ಲ ಸಮಾಜದಲ್ಲಿ ಬಡವರು ಬಗ್ಗರು ಎಲ್ಲರೂ ಕೂಡ ಕೂಲಿನಾಲಿ ಮಾಡಿಕೊಂಡು ಎಷ್ಟೋ ದಿನ ಏನು ನೋಡಿದಿರ ಇರ್ತಕ್ಕಂಥ ಮಹನೀಯರಿಗೆ ಕಣ್ಣುಗಳು ತೋರಿಸಿರ್ತಕ್ಕಂಥ ಒಂದು ಅಂಬೇಡ್ಕರ್ ಸಾಹೇಬರು ಅಂದರೆ ಇವರಿಂದಾನೇ ಆದರ್ಶ ಆಗಿರ್ತಕ್ಕಂಥ ಎಲ್ಲ ಸಮಾಜದವ್ರಿಗೂ ಅವರೊಬ್ಬರೇ ಆಚರಣೆ ಮಾಡೋದು ಅರ್ಜುನರಾದ ಮಹಾ ತಪ್ಪದು. ಎಲ್ಲರೂ ಕೂಡ ನಾವು ಮಾಡಬೇಕಾದ ಕರ್ತವ್ಯ ಇದೆ. ಭಾರತ ದೇಶಕ್ಕೆ ಒಂದು ಆಸ್ತಿ ಇದು. ಈ ಆಸ್ತಿಯನ್ನು ನಾವು ಇವತ್ತು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವರು ಮಾಡಿದಂಥ ಆದರ್ಶಗಳು ಇನ್ನೂ ಬೇಕಾದ ಬಂದಷ್ಟು ಮಾತಾಡೋರಿದ್ದಾರೆ. ಓಟ್ ಹಕ್ಕು ಅವ್ರದ್ದೇ, ಉಳೋ ಒಂದೇ, ಭೂಮಿ ಹೊಂದಿರೋದು ಅವ್ರದ್ದೇ, ಬ್ಯಾಂಕ್ ರಾಷ್ಟ್ರಗಳ ಎಲ್ಲ ಕೂಡ ಈ ಒಂದು ಆಸ್ತಿಯನ್ನು ಅವರು ಬರೆದಿರ್ತಕ್ಕಂಥ ಈ ಒಂದು ಸಮಾಜವನ್ನು ಮುಂದಕ್ಕೆ ತರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ಅದೆಲ್ಲ ಪರಿಪಾಲನೆ ಮಾಡಿದ್ರು ಆಯ್ಮನು. ಇವರೆಲ್ಲ ಕಂಪ್ಲೀಟ್ ಎಲ್ಲ ಬುಕ್ ಬರೆದು ಇಟ್ಟಿದ್ದವರು ಎಲ್ಲ ಆಯ್ಮನು ನಮಗೆ ವಿನಿಯೋಗ ಮಾಡಿದ್ರು. ಇದನ್ನು ಎಲ್ಲರೂ ಕೂಡ ಇನ್ನೂ ಮಾತಾಡೋರಿದ್ದಾರೆ. ಇದನ್ನು ಎಲ್ರಿಗೂ ನಾವು ಆಚರಣೆ ಮಾಡಬೇಕು ಅಂತ ಎಲ್ಲರಲ್ಲಿ ಕೂಡ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಂಡು, ಇನ್ನು ಯಾರ ಹಿರಿಯರಿಗೆಲ್ಲ ಇಲ್ಲಿ ಸನ್ಮಾನಗಳಿದೆ, ಟೈಮ್ ಗೊತ್ತಾಗುತ್ತೆ, ನಾನು ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ.